ಆ ಒಂದು ಕಾಲ ನಿಮ್ಗೆ ನೆನಪೈತಿ ಯಾವಾಗ ಒಂದು ವಾಚ್ ಬರೀ ವಾಚ್ ಅಷ್ಟ ಆಗಿರ್ತಿತ್ತು. ಒಂದು ಸಿಂಪಲ್ ಟೈಮ್, ಕ್ಯಾಲೆಂಡರ್ ಅಥವಾ ಅಲಾರ್ಮ್ ಫೀಚರ್ ಇರ್ತಿತ್ತು ಆ್ಯಂಡ್ ದ್ಯಾಟ್ಸ್ ಇಟ್. ಈಗಿನ ಕಾಲದ ಸ್ಮಾರ್ಟ್ ವಾಚಸ್ ಥರ ಡಿಸ್ಟ್ರಾಕ್ಷನ್ ಗ್ಯಾಜೆಟ್ ಆಗಿರ್ತಿರ್ಲಿಲ್ಲ. ಸೊ ಬರ್ರಿ ಮತ್ತು ಅದೇ ಹಳೆ ಡಿಸ್ಟ್ರಾಕ್ಷನ್ ಫ್ರೀ ಕಾಲಕ್ಕೆ ವಾಪಸ್ ಹೋಗೋಣಂತ. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ವಿಶಾಲ್. ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗಡೆ ಒಂದು ಅಮೇಝಿಂಗ್ ಆಗಿರುವಂಥ ಜಾಪನೀಸ್ ವಾಚ್ ಕ್ಯಾಸಿಯೋ G-Shock G-5600UE 1DR ಅನ್ಬಾಕ್ಸಿಂಗ್ ಮಾಡೋದಷ್ಟ ಅಲ್ಲ, ಇದರ ಒಂದು ಸ್ಪೆಷಾಲಿಟಿ ಕೂಡ ನಾವು ನೋಡೋಣಂತ. ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಅಂಡರ್ ನಾರ್ಮಲ್ ಯೂಸ್ ಜೊತೆಗೆ ಈ ಒಂದು ವಾಚನ್ನು ನೀವು ಕರೆಕ್ಟಾಗಿ ಸನ್ಲೈಟಿಗೆ ರೆಗ್ಯುಲರ್ ಆಗಿ ಎಕ್ಸ್ಪೋಸ್ ಮಾಡಿದ್ರೆ ಈ ವಾಚಿನ ಬ್ಯಾಟ್ರಿ 15-20 ವರ್ಷ ತನಕ ಬದಲಾಯಿಸೋ ಅವಶ್ಯಕತೆ ಕೂಡ ನಿಮ್ಗೆ ಬರೋದಿಲ್ಲ. ಯಾಕಂತಂದ್ರೆ ಇದೊಂದು ಸೋಲಾರ್ ಪವರ್ಡ್ ಬೀಸ್ಟ್. ಇದರ ಒಂದು ಸೂಪರ್ ಪವರ್ ಏನಂತಂದ್ರೆ ಬೆಳಕನ್ನು ಸಮಯವನ್ನಾಗಿ ಕನ್ವರ್ಟ್ ಮಾಡೋ ಅದ್ಭುತವಾದ ಶಕ್ತಿ ಇದ್ರ ಒಳಗಡೆ ಐತಿ. ಈ ಒಂದು ಅಮೇಝಿಂಗ್ ಆಗಿರುವಂಥ ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ಹೋಗ್ರಿ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ರಿ, ಮತ್ತು ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಅಂತಂದ್ರೆ ಹಂಗೆ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬಹುದು. ಈ ಒಂದು ವಿಡಿಯೋ ಲೆಂಗ್ದಿ ಆಗೋದೈತಿ, ಸೊ ಚಾಪ್ಟರ್ ಟೈಮ್ ಸ್ಟ್ಯಾಂಪ್ಸ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ G-Shock ವಾಚಸ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ಜಾಪನೀಸ್ ವಾಚಸ್ಗಳನ್ನ ಹೆಂಗೆ ಡಿಸೈನ್ ಮಾಡಿದಾರಂತಂದ್ರೆ ಟಫೆಸ್ಟ್ ಸಿಚುವೇಶನ್ಸ್ ಕೂಡ ಇದು ಈಸಿಯಾಗಿ ಸರ್ವೈವ್ ಆಗ್ತೈತಿ. ಇದು ಮೇನ್ ರೀಸನಿಗೆ ಮಿಲಿಟರಿ, ಅಥ್ಲೀಟ್ಸ್, ಅಡ್ವೆಂಚರರ್ಸ್ ಈ ಒಂದು ವಾಚನ್ನು ಭಾಳ ಟ್ರಸ್ಟ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದರ ಒಂದು ಟೈಮ್ ಕೀಪಿಂಗ್ ಕೂಡ ಭಾಳ ಅಕ್ಯುರೇಟ್ ಐತಿ. ಜಗತ್ತು ಒಳಗಡೆ ಎಲ್ಲ ನಾರ್ಮಲ್ ವಾಚಸ್ಗಳು ನಿಂತು ಹೋಗ್ಬೋದು, ಬಟ್ ಈ ಒಂದು ಸ್ಪೆಷಲ್ ವಾಚ್ ಮಾತ್ರ ನಿಲ್ಲಂಗಿಲ್ಲ. ಯಾಕಂತಂದ್ರೆ ಈ ವಾಚನ್ನು ಹಾಕೊಂಡು ನೀವು ಹೊರಗಡೆ ಹೋದಾಗ ಈ ಒಂದು ವಾಚ್ ಆಟೋಮ್ಯಾಟಿಕ್ ಆಗಿ ಸೂರ್ಯನ ಬೆಳಕಿಂದ ಅಷ್ಟೇ ಅಲ್ಲ, ಇವನ್ ನಿಮ್ಮ ಒಂದು ರೂಮ್ ಒಳಗಡೆ ಇರುವಂಥ ಒಂದು ಆಂಬಿಯಂಟ್ ಲೈಟ್ ಒಳಗಡೆನೂ ಚಾರ್ಜ್ ಆಗ್ತೈತಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ತೊಗೊಂಡಿರೋವಂಥ ಒಂದು G-Shock ಯೂನಿಟ್ ಜಿನ್ಯೂನ್ ಐತೋ ಇಲ್ಲೋ, ಆ್ಯಂಡ್ ಎಲ್ಲಿ ನೀವು ಕ್ಯಾಸಿಯೋ ವಾಚಸ್ನ ತೊಗೋಬೇಕು ಅದನ್ನು ಕೂಡ ನಾನು ಈ ಒಂದು ವಿಡಿಯೋ ಒಳಗಡೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಸೋಲಾರ್ ಪವರ್ಡ್ G-Shocks ಜಗತ್ತೊಳಗಡೆ ಎಂಟ್ರಿ ಆಗಬೇಕಂತೇಳಿ ವಿಚಾರ ಮಾಡ್ತಿದ್ದೀರಿ ಅಂತಂದ್ರೆ ಈ ವಾಚ್ ಒಂದು ಫ್ಯಾಂಟಾಸ್ಟಿಕ್ ಎಂಟ್ರಿ ಪಾಯಿಂಟ್ ಐತಿ. ಸೊ ಇಲ್ಲಿಂದ ನಿಮ್ಮ ಒಂದು G-Shock ಜರ್ನಿನ ನೀವು ಸ್ಟಾರ್ಟ್ ಮಾಡಬಹುದು. ಮುಂಚೆ ನಾನು ಕೂಡ ಸ್ಮಾರ್ಟ್ ವಾಚಸ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ, ಬಟ್ ಎಲ್ಲೋ ಒಂದು ಕಡೆ ನನಗೆ ಸ್ಮಾರ್ಟ್ ವಾಚಸ್ ಒಂದು ಡಿಸ್ಟ್ರಾಕ್ಷನ್ ಡಿವೈಸ್ ಅನ್ಸಾಕ ಸ್ಟಾರ್ಟ್ ಆಯ್ತು. ಫಾರ್ ಎಕ್ಸಾಂಪಲ್ ಆ ಒಂದು ಎಂಡ್ಲೆಸ್ ಅನ್ವಾಂಟೆಡ್ ನೋಟಿಫಿಕೇಶನ್ಸ್, ಕಾಲ್ಸ್, ಗೆಸ್ ವಾಟ್, ಆ್ಯಸ್ ಎ ರಿಸಲ್ಟ್ ಇದರ ಒಂದು ಬ್ಯಾಟ್ರಿ ಕೂಡ ಅಷ್ಟೇ ಫಾಸ್ಟಾಗಿ ಡ್ರೈನ್ ಆಗ್ತಿತ್ತು. ಎಷ್ಟೋ ಸತಿ ಬ್ಯಾಟ್ರಿ ಖಾಲಿಯಾಗಿ ಟೈಮ್ ಎಷ್ಟಾಗೈತಿ ಅನ್ನೋದು ಕೂಡ ನನಗೆ ನೋಡೋಕೆ ಸಿಗ್ತಿರ್ಲಿಲ್ಲ. ಇಮ್ಯಾಜಿನ್ ಮಾಡ್ಕೋರಿ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನನಗೆ ಬೇಕಾದಾಗ ಟೈಮ್ ನೋಡೋಕೆ ಸಿಕ್ಕಲಿಲ್ಲ ಅಂತಂದ್ರೆ ಹೌ ಶುಡ್ ಐ ಫೀಲ್? ಸೊ ಅವತ್ತೇ ನಾನು ಡಿಸೈಡ್ ಮಾಡಿದೆ ದ್ಯಾಟ್ ನನಗೊಂದು ಸಿಂಪಲ್, ರಿಲಯಬಲ್, ಟಫ್ ಮತ್ತು ಮೇಂಟೆನೆನ್ಸ್ ಫ್ರೀ ಆಗಿರೋವಂಥ ಒಂದು ವಾಚ್ ಬೇಕಂತ. ಆ್ಯಂಡ್ ಬರೀ ನಾನಷ್ಟೇ ಅಲ್ಲ, ಈವನ್ ಈಗಿನ ಜನ್ರೇಷನ್ ಹುಡುಗರು ಅಥವಾ ಹುಡುಗಿರು ಕೂಡ ಸಿಂಪಲ್ ವಿಂಟೇಜ್ ಕ್ಯಾಸಿಯೋ ವಾಚಸ್ ಕಡೆಗೆ ಹೋಗ್ತಿದ್ದಾರೆ, ಆ್ಯಂಡ್ ವಿಚ್ ಈಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಈ ಒಂದು ವಾಚಸ್ಗಳದ್ದು ಏನು ಸ್ಪೆಷಾಲಿಟಿ ಅಂತಂದರೆ ಹುಡುಗರು ಬೇಕಾದರೂ ಹಾಕೋಬಹುದು ಅಥವಾ ಇವನ್ ಹುಡುಗಿರು ಕೂಡ ಬೇಕಾದರೂ ಈ ಒಂದು ವಾಚನ್ನು ಹಾಕೋಬಹುದು. ಬಾಕ್ಸ್ ಪ್ಯಾಕೇಜಿಂಗ್ ಭಾಳ ಸಿಂಪಲ್ ಐತಿ. ಮುಂಚೆ ಸೇಮ್ ಮಾಡೆಲ್ G-Shocksನ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೊಂದು ಟಿನ್ ಪ್ಯಾಕೇಜಿಂಗ್ ಒಳಗಡೆ ನೋಡಕ್ಕೆ ಸಿಗ್ತಿತ್ತು, ಬಟ್ ಈಗ ಜಸ್ಟ್ ಒಂದು ಸಿಂಪಲ್ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗ್ ಒಳಗಡೆ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಈ ಒಂದು ಯೂನಿಟ್ ಮೇಡ್ ಇನ್ ಥೈಲ್ಯಾಂಡ್ ಐತಿ. ಮಾಡ್ಯೂಲ್ ನಂಬರ್ ಮತ್ತು ಮ್ಯಾನುಫ್ಯಾಕ್ಚರ್ಡ್ ಡೇಟ್ ಕೂಡ ನೀವಿಲ್ಲೇ ನೋಡಬಹುದು. ಬಾಕ್ಸ್ ಒಳಗಡೆ ನಿಮ್ಗೊಂದು G-Shock ವಾಚ್, ಯೂಸರ್ ಮ್ಯಾನ್ಯುಯಲ್, ಇಂಟರ್ನ್ಯಾಷನಲ್ ವಾರಂಟಿ ಕಾರ್ಡ್, ನಿಮ್ಗೆ 2 years ಸ್ಟ್ಯಾಂಡರ್ಡ್ ವಾರಂಟಿ ಅಂತ ನಿಮ್ಗೆ ಸಿಗ್ತೈತಿ. ಬಟ್ ಹಂಗೆ ಈ ಒಂದು ವಾಚನ್ನು ಅಫಿಷಿಯಲ್ ಕ್ಯಾಸಿಯೋ ವೆಬ್ಸೈಟ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂತಂದ್ರೆ ನಿಮ್ಗೆ 6 months ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಸಿಗ್ತೈತಿ. ಸೊ ಟೋಟಲ್ ಆಗಿ ನಿಮ್ಗೆ 2.5 ವರ್ಷದ ಅಫಿಷಿಯಲ್ ವಾರಂಟಿ ಸಿಗ್ತೈತಿ. ಈ ಒಂದು ಐಕಾನಿಕ್ ಡಿಸೈನ್ ನೋಡಿದ ತಕ್ಷಣ ಆ ಒಂದು ಒರಿಜಿನಲ್ 1983 G-Shockನ ಸ್ಕ್ವೇರ್, ಕ್ಲೀನ್ ಮತ್ತು ಕಾನ್ಫಿಡೆಂಟ್ ಡಿಸೈನ್ ನಮ್ಮನ್ನು ಮತ್ತು ವಾಪಸ್ ಆ ಒಂದು ಅಮೇಝಿಂಗ್ ಲೋಕಕ್ಕೆ ಕರ್ಕೊಂಡು ಹೋಗ್ತೈತಿ. ಮ್ಯಾಟ್ ಬ್ಲ್ಯಾಕ್ ರೆಸಿನ್ ಬಾಡಿ, ಹೈಲಿ ಡ್ಯೂರೇಬಲ್ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಮಿನರಲ್ ಗ್ಲಾಸ್, ಸ್ಟೇನ್ಲೆಸ್ ಸ್ಟೀಲ್ ಕೇಸ್ ಬ್ಯಾಕ್, 4 ಚಂಕಿ ಡ್ಯೂರೇಬಲ್ ಬಟನ್ಸ್ ಮತ್ತು ಆ ಒಂದು ಸಿಗ್ನೇಚರ್ G-Shock ಟಫ್ನೆಸ್ ಇವೆಲ್ಲ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇದರ ಒಂದು ವೇಟ್ ಅರೌಂಡ್ 50 grams ಐತಿ.
ಈ ಒಂದು ವಾಚ್ ಬರೀ ಲೈಟ್ ವೇಟ್ ಅಷ್ಟ ಅಲ್ಲ, ಈವನ್ ಸ್ಟ್ರಾಂಗ್ ಕೂಡ ಐತಿ. ಬ್ರ್ಯಾಂಡ್ ನೇಮ್ ಕ್ಯಾಸಿಯೋ ಜೊತೆಗೆ 20 ಬಾರ್ ವಾಟರ್ ರೆಸಿಸ್ಟೆಂಟ್ ಮತ್ತು ಟಫ್ ಸೋಲಾರ್ ಹಂಗ G-ಶಾಕ್ ಪ್ರೊಟೆಕ್ಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಸೈಜ್ ಲಗ್ ಟು ಲಗ್ 49 ಮಿಲಿಮೀಟರ್ಸ್, ವಿಡ್ತ್ 23 ಮಿಲಿಮೀಟರ್ಸ್ ಆ್ಯಂಡ್ ಥಿಕ್ನೆಸ್ 12.7 ಮಿಲಿಮೀಟರ್ಸ್ ಐತಿ. ಈ ಒಂದು ವಾಚ್ ವಿಡಿಯೋ ಒಳಗಡೆ ದೊಡ್ಡದಾಗಿ ಕಾಣಿಸ್ಬಹುದು, ಬಟ್ ಇನ್ ರಿಯಾಲಿಟಿ ಅಷ್ಟೊಂದು ದೊಡ್ಡದಿಲ್ಲ. ಆ್ಯಂಡ್ ನಿಮ್ಮ ಕೈ ಸಣ್ಣದಿದ್ರೂ ಕೂಡ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತೈತಿ. ಟಫ್ ಸೋಲಾರ್ ಈ ಒಂದು ವಾಚಿನ ಅತ್ಯಂತ ವಿಶೇಷವಾದ ಫೀಚರ್. ನೀವು ಹಂಗ ವಾಚಿನ ಡಿಸ್ಪ್ಲೇ ಬಾರ್ಡರ್ ಕಡೆ ನೋಡಿದ್ರೆ ನಿಮ್ಗೆ ಸೋಲಾರ್ ಪ್ಯಾನಲ್ ಕೂಡ ಕಾಣಿಸ್ತೈತಿ. ಇದೇ ಸೋಲಾರ್ ಪ್ಯಾನಲ್ ಇಂದ ಈ ಒಂದು ವಾಚ್ ಆಟೋಮ್ಯಾಟಿಕ್ ಆಗಿ ಚಾರ್ಜ್ ಕೂಡ ಆಗ್ತೈತಿ. ಇದರ ಒಳಗಡೆ CTL 1616 ರಿಚಾರ್ಜೆಬಲ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದರ ಒಂದು ಲೈಫ್ ಸ್ಪ್ಯಾನ್ ಕಾಮನ್ ಆಗಿ 10ರಿಂದ 15 ವರ್ಷ ತನಕ ಬರ್ತೈತಿ. ಇದೇ ರೀಸನಿಗೆ ನಾರ್ಮಲ್ ವಾಚ್ ತರ ಪದೇ ಪದೇ ಬ್ಯಾಟ್ರಿ ಚೇಂಜ್ ಮಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ ಈ ಒಂದು ಬ್ಯಾಟ್ರಿ ಈವನ್ 20 ವರ್ಷಕ್ಕಿಂತ ಹೆಚ್ಚಿಗೆ ಬಂದಿರುವಂಥ ಇನ್ಸಿಡೆಂಟ್ಸ್ಗಳು ಕೂಡ ಇದಾವ. ನಿಮ್ಮ ಒಂದು ಬ್ಯಾಟ್ರಿ ಕೂಡ 15ರಿಂದ 20 ವರ್ಷಕ್ಕಿಂತ ಹೆಚ್ಚಿಗೆ ಬರ್ಬೇಕಂತಂದ್ರೆ ಇಲ್ಲೈತಿ ಕೆಲವೊಂದಿಷ್ಟು ಬ್ಯಾಟ್ರಿ ಮೇಂಟೆನೆನ್ಸ್ ಟಿಪ್ಸ್. ಈ ವಾಚನ್ನು ರೆಗ್ಯುಲರ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡ್ರಿ. ಕಂಪ್ಲೀಟ್ ಡಾರ್ಕ್ ಪ್ಲೇಸ್ ಒಳಗಡೆ ಈ ವಾಚನ್ನು ತಿಂಗ್ಳಾನ್ಗಟ್ಲೆ ಇಡೋದನ್ನ ಅವಾಯ್ಡ್ ಮಾಡ್ರಿ. ಆ್ಯಂಡ್ ಎಲ್ಲಿ ಎಕ್ಸೆಸಿವ್ ಹೀಟ್ ಅಥವಾ ಸಿಕ್ಕಾಪಟ್ಟೆ ಹೀಟ್ ಇರ್ತೈತಿ ಅಲ್ಲಿ ಕೂಡ ಈ ವಾಚನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಸೋಲಾರ್ ಪ್ಯಾನಲ್ ಇಷ್ಟು ಎಫಿಷಿಯೆಂಟ್ ಆಗಿ ಡಿಸೈನ್ ಮಾಡಿದಾರ ಅಂತಂದ್ರೆ ಬರೀ ಸನ್ಲೈಟ್ ಅಷ್ಟ ಅಲ್ಲ, ಇವನ್ ನಿಮ್ಮ ಒಂದು ರೂಮಿನ ಆಂಬಿಯಂಟ್ ಲೈಟ್ ಒಳಗಡೆನೂ ಕೂಡ ಈ ಒಂದು ವಾಚ್ ಚಾರ್ಜ್ ಆಗ್ತೈತಿ. ಹಂಗ ನಿಮ್ಮ ಒಂದು ಬ್ಯಾಟ್ರಿ ಸ್ಟೇಟ್ ಆಫ್ ಚಾರ್ಜ್ ಇಂಡಿಕೇಟ್ ಮಾಡಾಕ ಇಲ್ಲಿ ನಿಮ್ಗೆ ಲೋ, ಮೀಡಿಯಂ, ಹೈ ಬ್ಯಾಟ್ರಿ ಇಂಡಿಕೇಟರ್ ನೋಡಬಹುದು. ಅಟ್ ಪ್ರೆಸೆಂಟ್ ನನ್ನ ಒಂದು ಬ್ಯಾಟ್ರಿ ಈಗ ಫುಲ್ಲಿ ಚಾರ್ಜ್ಡ್ ಐತಿ. ಸೊ ಮೇಲ್ಗಡೆ ಒಂದು ಸಣ್ಣ ಲೈನ್ ಕೂಡ ನೀವು ಇಲ್ಲೇ ನೋಡಬಹುದು. ನಿಮ್ಮ ಒಂದು ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿರ್ಬೇಕಂತಂದ್ರೆ ಆದಷ್ಟು ಮೀಡಿಯಂ ಮತ್ತು ಹೈ ಒಳಗಡೆನ ಇದರ ಒಂದು ಸ್ಟೇಟ್ ಆಫ್ ಚಾರ್ಜ್ ಮೇಂಟೈನ್ ಮಾಡಾಕ ಟ್ರೈ ಮಾಡ್ರಿ. ನೆಕ್ಸ್ಟ್ ವಾಚಿನ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದ್ರೊಳಗಡೆ ನಿಮ್ಗೆ ಟಫ್ ಸೋಲಾರ್, 20 ಬಾರ್ ವಾಟರ್ ರೆಸಿಸ್ಟೆನ್ಸ್, ಶಾಕ್ ರೆಸಿಸ್ಟೆನ್ಸ್, ವರ್ಲ್ಡ್ ಟೈಮ್ ಒಳಗಡೆ ನಿಮ್ಗೆ 48 ಸಿಟೀಸ್, 31 ಟೈಮ್ ಝೋನ್ಸ್ ಆ್ಯಂಡ್ UTC ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಕೂಡ ಇದ್ರೊಳಗಡೆ ಅವೈಲೇಬಲ್ ಐತಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ ನೀವಿಲ್ಲಿ ಎಟ್ ಎ ಟೈಮ್ ವರ್ಲ್ಡ್ ಟೈಮ್ ನೋಡೋದ್ರ ಜೊತೆಗೆ ನಿಮ್ಮ ಒಂದು ಲೋಕಲ್ ಅಥವಾ ಹೋಮ್ ಟೈಮ್ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಹಾಗೆ ಈ ಒಂದು ವಾಚಿನ ಫೀಚರ್ಸ್ ಪಟ್ಟಿಯನ್ನು ನಾವು ನೋಡ್ತಾ ಹೋದ್ರೆ ನಮಗೆ ಮಲ್ಟಿಪಲ್ ಅಲಾರ್ಮ್ಸ್ ವಿತ್ ಸ್ನೂಸ್ ಫಂಕ್ಷನಾಲಿಟಿನೂ ಅವೈಲೇಬಲ್ ಐತಿ, ಸ್ಟಾಪ್ ವಾಚ್, ಕ್ಯಾಲೆಂಡರ್, ಕೌಂಟ್ ಡೌನ್ ಟೈಮರ್, ಆರ್ಲಿ ಚೈಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ತಾಸಿಗೆ ಒಂದ್ಸತಿ ಏನು ಬೀಪ್ ಹೊಡಿತೈತಿ ಅದು ಕೂಡ ಇದ್ರೊಳಗಡೆ ಅವೈಲೇಬಲ್ ಐತಿ. ಆ್ಯಂಡ್ ನೆಕ್ಸ್ಟ್ ಫೀಚರ್ LED ಬ್ಯಾಕ್ಲೈಟ್ ಆ್ಯಂಡ್ ಟಿಲ್ಟ್ ಸೆನ್ಸರ್. ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಐತಿ. ಸೊ ಬರ್ರಿ ಇದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ ಅಂತ. ಇದ್ರೊಳಗಡೆ ನಿಮ್ಗೆ ಟಿಲ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವಾಗ ನೀವು 40 ಡಿಗ್ರಿ ಅಥವಾ ಅದಕ್ಕಿಂತ ಜಾಸ್ತಿ ಆ್ಯಂಗಲ್ ಒಳಗಡೆ ನಿಮ್ಮ ಒಂದು ಕೈಯನ್ನು ಟಿಲ್ಟ್ ಮಾಡ್ತಿರೋ ಅವಾಗ ನಿಮ್ಮ ಒಂದು LED ಬ್ಯಾಕ್ಲೈಟ್ ಆಟೋಮ್ಯಾಟಿಕ್ ಆಗಿ ಆನ್ ಆಗ್ತೈತಿ. ಸೊ ಈ ಫೀಚರ್ ಬೈ ಡಿಫಾಲ್ಟ್ ಆನ್ ಆಗಿರೋದಿಲ್ಲ. ನೀವು ಈ ಒಂದು ಆಪ್ಷನ್ನ ಆನ್ ಮಾಡ್ಕೋಬೇಕು. ಆನ್ ಮಾಡಾದ್ಮೇಲೆ ನೀವು ಯಾವಾಗ ಡಾರ್ಕ್ ಪ್ಲೇಸ್ ಒಳಗಡೆ ಇರ್ತೀರಿ ಆ್ಯಂಡ್ ನಿಮ್ಮ ಒಂದು ಕೈಯನ್ನು ಯಾವಾಗ ನೀವು ಟಿಲ್ಟ್ ಮಾಡ್ತೀರಿ ಅವಾಗಷ್ಟ ಈ ಒಂದು ಲೈಟ್ ಆನ್ ಆಗ್ತೈತಿ. ಆ್ಯಂಡ್ ಈ ಒಂದು ವಾಚ್ ಒಳಗಡೆ ಈ ಒಂದು ಫೀಚರ್ ಇಷ್ಟು ಸ್ಮಾರ್ಟ್ ಐತಿ ಅಂತಂದ್ರೆ ಇದರ ಒಂದು ಸೋಲಾರ್ ಪ್ಯಾನಲ್ ಆ್ಯಕ್ಚುಯಲ್ ಆಗಿ ನೀವು ಬೆಳಕಿನ ಪ್ರದೇಶದೊಳಗಡೆ ಇದ್ದೀರೋ ಅಥವಾ ಕತ್ತಲೆ ಪ್ರದೇಶದೊಳಗಡೆ ಇದ್ದೀರೋ ಅಂತೇಳಿ ಚೆಕ್ ಮಾಡ್ತೈತಿ. ಆ್ಯಂಡ್ ನೀವು ಡಾರ್ಕ್ ಪ್ಲೇಸ್ ಒಳಗಡೆ ಇದ್ದಾಗ ಅಷ್ಟ ಇದರ ಒಂದು LED ಬ್ಯಾಕ್ ಲೈಟ್ ಆಟೋಮ್ಯಾಟಿಕ್ ಆಗಿ ಆನ್ ಆಗ್ತೈತಿ, ಅದು ನೀವು ಕೈಯನ್ನು ಟಿಲ್ಟ್ ಮಾಡಿದಾಗ. ನೀವಿಲ್ಲಿ ನೋಡ್ಬೋದು ನಾ ಈ ಒಂದು ಟಿಲ್ಟ್ ಆಪ್ಷನ್ನ ಅನೇಬಲ್ ಮಾಡಿದ್ದೀನಿ ಆ್ಯಂಡ್ ನನ್ನ ಒಂದು ಸ್ಕ್ರೀನ್ ಮೇಲ್ಗಡೆ LT ಅನ್ನೋವಂಥ ಒಂದು ಇಂಡಿಕೇಟರ್ ಕೂಡ ಆನ್ ಆಗೈತಿ. ಇದರ ಜೊತೆಗೆ ನಾರ್ಮಲ್ ಬ್ಯಾಕ್ಲೈಟ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನಿಮ್ಗೆ ಯಾವಾಗ ಬೇಕೋ ಅವಾಗ ಈ ಒಂದು ಬಟನ್ನ ಪ್ರೆಸ್ ಮಾಡಿ ಬ್ಯಾಕ್ಲೈಟ್ ಫಂಕ್ಷನ್ ಮ್ಯಾನ್ಯುಯಲಿ ಕೂಡ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವು ಪವರ್ ಸೇವಿಂಗ್ ಮೋಡ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ಒಂದು ಆಪ್ಷನ್ ಬೈ ಡಿಫಾಲ್ಟ್ ಆಗಿ ಆಫ್ ಇರ್ತೈತಿ. ನಿಮ್ಗೆ ಬೇಕಂದ್ರೆ ಅಷ್ಟ ಈ ಒಂದು ಪವರ್ ಸೇವಿಂಗ್ ಮೋಡನ್ನು ಮ್ಯಾನ್ಯುಯಲ್ ಆಗಿ ನೀವು ಅನೇಬಲ್ ಮಾಡ್ಕೋಬಹುದು. ಇದ್ರ ಒಳಗಡೆ ನಿಮ್ಗೆ 2 ಟೈಪ್ ಪವರ್ ಸೇವಿಂಗ್ ಮೋಡ್ಸ್ ಅದಾವ.
ಯಾವಾಗ ನೀವು ಈ ಒಂದು ವಾಚನ್ನ ಡಾರ್ಕ್ ಪ್ಲೇಸ್ ಒಳಗಡೆ ಇಟ್ಟಿರ್ತೀರಿ ಬಿಟ್ವೀನ್ 10 PM ಆ್ಯಂಡ್ 6 AM ಆ್ಯಂಡ್ ನೀವು ಈ ಒಂದು ವಾಚನ್ನು 1 hour ತನಕ ಮುಟ್ಟದೇ ಇದ್ದರೆ ಇದರ ಒಂದು ಸ್ಕ್ರೀನ್ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗ್ತೈತಿ ಆ್ಯಂಡ್ ಸ್ಟಿಲ್ ನಿಮ್ಮ ಒಂದು ಅಲಾರ್ಮ್ ಮತ್ತು ಆರ್ಲಿ ಚೈಮ್ ನಾರ್ಮಲ್ ಆಗಿ ಕೆಲಸ ಮಾಡ್ತೈತಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು PS ಇಂಡಿಕೇಟರ್ ಅಥವಾ ಪವರ್ ಸೇವಿಂಗ್ ಇಂಡಿಕೇಟರ್ ಫ್ಲ್ಯಾಶ್ ಕೂಡ ಆಗಾಕತ್ತೈತಿ. ಆ್ಯಂಡ್ ನೀವು ಈ ಒಂದು ವಾಚನ್ನು 6 or 7 days ತನಕ ಹಿಂಗೆ ಡಾರ್ಕ್ ಪ್ಲೇಸ್ ಒಳಗಡೆ ಟಚ್ ಮಾಡಲಾರ್ದಂಗೆ ಇಟ್ರಿ ಅಂತಂದ್ರೆ ಈ ಒಂದು ವಾಚ್ ಕಂಪ್ಲೀಟ್ ಆಗಿ ಲೆವೆಲ್ 2 ಪವರ್ ಸೇವಿಂಗ್ ಮೋಡ್ ಒಳಗಡೆ ಹೋಗ್ತೈತಿ. ಅಂತಂದ್ರೆ ನಿಮ್ಮ ಒಂದು ಆರ್ಲಿ ಚೈಮ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಲಾರ್ಮ್ ಫೀಚರ್ ಕಂಪ್ಲೀಟ್ ಆಗಿ ಡಿಸೇಬಲ್ ಆಗ್ತೈತಿ. ಪವರ್ ಸೇವಿಂಗ್ ಮೋಡ್ ಇಂತ್ರ ಹೊರಗಡೆ ಬರೋದಂತಕಿ ಭಾಳ ಸಿಂಪಲ್ ಐತಿ. ಜಸ್ಟ್ ನಿಮ್ಮ ಒಂದು ವಾಚ್ನ ಟಿಲ್ಟ್ ಮಾಡಿರಿ ಅಥವಾ ವಾಚ್ ಮೇಲ್ಗಡೆ ಸ್ವಲ್ಪ ಬೆಳಕು ಬಿದ್ರೂ ಸಾಕು, ನಿಮ್ಮ ಒಂದು ವಾಚ್ ಆಟೋಮ್ಯಾಟಿಕ್ ಆಗಿ ಪವರ್ ಸೇವಿಂಗ್ ಮೋಡ್ ಇಂತ್ರ ಎಕ್ಸಿಟ್ ಆಗ್ತೈತಿ. ಇನ್ನು ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ಒಂದು ವಾಚ್ ಒಳಗಡೆ ಇಂಗ್ಲೀಷ್, ಸ್ಪ್ಯಾನಿಷ್, ಫ್ರೆಂಚ್, ಜರ್ಮನ್, ಇಟಾಲಿಯನ್, ರಷ್ಯನ್ ಅಂತ ಭಾಷೆಗಳನ್ನ ಈ ಒಂದು ವಾಚ್ ಸಪೋರ್ಟ್ ಕೂಡ ಮಾಡ್ತೈತಿ. ಇನ್ನು ನಾವು ಅಫಿಷಿಯಲ್ ಆನ್ಲೈನ್ ಕ್ಯಾಸಿಯೋ ಸ್ಟೋರ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವಿಲ್ಲಿ ನೋಡ್ಬೋದು ಆ್ಯಸ್ ಆಫ್ ನಾವು 2026 ಅಫಿಷಿಯಲ್ ಆನ್ಲೈನ್ ಕ್ಯಾಸಿಯೋ ಸ್ಟೋರ್ಸ್ನ ಒಂದು ಕಂಪ್ಲೀಟ್ ಲಿಸ್ಟ್ ಇಲ್ಲೈತಿ. ಆ್ಯಂಡ್ ನೀವು ತೊಗೊಂಡಿರೋವಂಥ ಒಂದು ಕ್ಯಾಸಿಯೋ ವಾಚ್ ಜಿನ್ಯೂನ್ ಐತೋ ಇಲ್ಲೋ ಅಂತ ನೀವು ಹೆಂಗೆ ಚೆಕ್ ಮಾಡ್ಬೇಕಂತಂದ್ರೆ ಫಸ್ಟ್ ನೀವು ನಿಮ್ಮ ಒಂದು ಕ್ಯಾಸಿಯೋ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ವೆಬ್ಸೈಟ್ ಒಳಗಡೆ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಒರಿಜಿನಲ್ ಕ್ಯಾಸಿಯೋ ಬಿಲ್ ಮತ್ತು ಕ್ಯಾಸಿಯೋ ವಾಚ್ ಹಿಂದ್ಗಡೆ ಇರುವಂಥ ಒಂದು ಯೂನಿಕ್ ಸೀರಿಯಲ್ ನಂಬರ್ ಮತ್ತು ನೀವೊಂದು ಯಾವ ಒಂದು ವೆಬ್ಸೈಟ್ ಒಳಗಡೆ ತೊಗೊಂಡ್ರಿ ಈ ಒಂದು ವಾಚನ್ನು ಅನ್ನೋವಂಥ ಒಂದು ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಫಿಲಪ್ ಮಾಡಿ ನೀವು 2 days ತನಕ ವೇಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಒಂದು ಪ್ರಾಡಕ್ಟ್ ಸಕ್ಸಸ್ಫುಲಿ ರಿಜಿಸ್ಟರ್ ಆಯಿತು ಅಂತಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಜಿನ್ಯೂನ್ ಐತಿ ಅಂತ ಅರ್ಥ. ಆ್ಯಂಡ್ ಈ ಥರ ಒಂದು ಪ್ರಾಡಕ್ಟ್ ವಾರಂಟಿ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಬರ್ತೈತಿ. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ಒಂದು ಪ್ರಾಡಕ್ಟದ ಪ್ರೈಸ್ ಭಾಳ ಫ್ಲಕ್ಚುಯೇಟ್ ಆಗ್ತಿರ್ತೈತಿ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಲಕ್ಕಿ ಅದೇರಿ ಆ್ಯಂಡ್ ನೀವು ಪರ್ಚೇಸ್ ಮಾಡುವಂಥ ಟೈಮ್ ಒಳಗಡೆ ಇದರ ಒಂದು ಪ್ರೈಸ್ 5500 to 6500 ಮಟ್ಟ ಐತಿ ಅಂತಂದ್ರೆ ನೀವು ಕಣ್ಣು ಮುಚ್ಕೊಂಡು ಈ ಒಂದು ವಾಚನ್ನು ಪರ್ಚೇಸ್ ಮಾಡಬಹುದು. ಯಾಕಂತಂದ್ರೆ ಇದರ ಒಂದು ಆ್ಯಕ್ಚುಯಲ್ ಪ್ರೈಸ್ 7995 ಐತಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣಂತ. ನಿಮ್ಗೇನಾದರೂ ಡೌಟ್ಸ್ ಮತ್ತು ಕ್ವಶನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ನೀವು ಕೇಳೋದನ್ನು ಮರೆಯೋಕೆ ಹೋಗಬೇಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್, ಹಂಗೆ ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಅಂತಂದ್ರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬಹುದು. ಮತ್ತು ನಾನು ನಿಮ್ಗೆ ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ಸಿಗ್ತೇನಂತ. ನಮಸ್ಕಾರ.